ಇಂದಿನ ಸುಭಾಷಿತ ಬಹವೋ ಯತ್ರ ನೇತಾರಃ ಸರ್ವೇ ಪಂಡಿತಮಾನಿನಃ ಸರ್ವೇ ಮಹತ್ವಮಿಚ್ಛಂತಿ ತದ್ವೃಂದಮವಸೀದತಿ. ಒಂದು ಸಂಸ್ಥೆಯಲ್ಲಿ ಅನೇಕ ಜನ ನಾಯಕರಿರ್ತಾರೋ, ಎಲ್ಲರೂ ತಮ್ಮನ್ನು ತಾವು ಪಂಡಿತರು ಅಂತ ಹೇಳಿ ಅಂದುಕೊಳ್ತಾರೋ, ಎಲ್ರಿಗೂ ತಮಗೆ ಹೆಚ್ಚಿನದಾಗಿರತಕ್ಕಂತಹ ಲಾಭ ಬೇಕು ಅಂತ ಅನಿಸುತ್ತೋ ಅಂತಹ ಸಂಸ್ಥೆ ಬಹಳ ಬೇಗ ನಾಶವನ್ನು ಹೊಂದುತ್ತೆ. ಒಂದು ಸಂಘ ಅನ್ನುವಂಥದ್ದು ಬೆಳಿಬೇಕು ಅಂತಾದರೆ ಅನೇಕ ಜನರ ಸಹಭಾಗಿತ್ವ ಅನ್ನುವಂಥದ್ದು ಇರಬೇಕು. ಆದರೆ ಅಲ್ಲಿ ನಾಯಕನಾಗಿರ್ತಕ್ಕಂಥವನು ಒಬ್ಬನೇ ಇರಬೇಕು. ಅನೇಕ ಜನರು ನಾಯಕರಾದಾಗ ಅವರಲ್ಲಿ ಭಿನ್ನಾಭಿಪ್ರಾಯಗಳು ಅನ್ನುವಂಥದ್ದು ತಲೆದೋರಿ ಅವರು ಪರಸ್ಪರ ಕಚ್ಚಾಟದಿಂದ ಆ ಸಂಸ್ಥೆ ಅನ್ನುವಂಥದ್ದು ಹಾಳಾಗುತ್ತದೆ. ಒಬ್ಬ ವ್ಯಕ್ತಿ ಸಮರ್ಥನಾಗಿರ್ತಕ್ಕಂತಹ ದಕ್ಷನಾಗಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಒಂದು ಸಂಸ್ಥೆಯನ್ನು ಮುನ್ನಡೆಸ್ತಾನೆ ಅಂತಂದರೆ ಅವನಿಗೆ ಸಹಕಾರಿಯಾಗಿ ಅನೇಕ ಜನರು ಇರಬೇಕಾಗ್ತದೆ. ಹಾಗಿದ್ದಾಗ ಅವರ ಸಹಕಾರದಿಂದ, ಅವರ ಆಲೋಚನೆಗಳಿಂದ ಅಥವಾ ಅವರೊಂದಿಗೆ ಚರ್ಚೆ ಇತ್ಯಾದಿಗಳನ್ನು ಮಾಡೋದರಿಂದ ಆ ಸಂಸ್ಥೆಯನ್ನು ಅವನು ಅತ್ಯಂತ ದಕ್ಷವಾಗಿ ಕಟ್ಟಿ ಬೆಳೆಸಬಹುದು. ಆದರೆ ಆ ನಾಯಕರಲ್ಲಿ ಇರತಕ್ಕಂಥವರಲ್ಲಿ ಪರಸ್ಪರ ಕಚ್ಚಾಟ ಇದ್ದು ನಾನು ಹೇಳಿದ್ದಾಗಬೇಕು, ನನ್ನಿಂದ ಹೇಳಿದ್ದಾಗಬೇಕು ಅನ್ನುವಂಥದ್ದು ಅವರಲ್ಲೇ ಅಂತಹ ವೈಮನಸ್ಯಗಳಿದ್ದಾಗ ಯಾವತ್ತೂ ಕೂಡ ಆ ಸಂಸ್ಥೆ ಅನ್ನುವಂಥದ್ದು ಮುಂದೆ ಬರೋದಕ್ಕೆ ಸಾಧ್ಯ ಇಲ್ಲ. ಸಂಘದಲ್ಲಿ ನಿರಂಕುಶ ಪ್ರಭುತ್ವ ಅನ್ನುವಂಥದ್ದು ಇರಬಾರದು. ಅಂದರೆ ಅಲ್ಲಿ ಯಾರು ನಾಯಕನಿರ್ತಾನೋ ಅವನು ಬೇರೆಯವರು ಹೇಳಿದ್ದನ್ನು ಕೇಳತಕ್ಕಂತಹ ಗುಣವೂ ಅವನಿಗೆ ಇರಬೇಕು. ಒಬ್ಬನೇ ಅನೇಕ ವಿಚಾರಗಳನ್ನು ಚಿಂತನೆ ಮಾಡಿ ತನಗೆ ತೋಚಿದ ರೀತಿಯಲ್ಲಿ ಅನುಷ್ಠಾನವನ್ನು ಮಾಡುವಂತಹದ್ದು ಕೂಡ ಅದು ಸರಿಯಲ್ಲ. ಆದ್ದರಿಂದ ಯಾವ ಸಂಸ್ಥೆಯಲ್ಲಿ ಅನೇಕ ಜನ ತಮ್ಮನ್ನು ತಾವೇ ಬುದ್ಧಿವಂತರು ಅಂತ ಅಂದುಕೊಂಡು ತಮಗೆ ತೋಚಿದಂತೆ ಕಾರ್ಯಗಳನ್ನು ಮಾಡ್ತಾ ಹೋಗ್ತಾರೋ ಅದರಿಂದಲೂ ಕೂಡ ಆ ಸಂಸ್ಥೆ ಅನ್ನುವಂಥದ್ದು ನಾಶವಾಗುತ್ತೆ. ಅದು ರಾಜ್ಯ ಸರ್ಕಾರ ಇರಬಹುದು, ಕೇಂದ್ರ ಸರ್ಕಾರ ಇರಬಹುದು, ಎಲ್ಲದಕ್ಕೂ ಕೂಡ ಇದು ಅನ್ವಯ ಆಗ್ತದೆ. ಆದ್ದರಿಂದ ಹಾಗೆ ತಮ್ಮ ಸ್ವಾರ್ಥವನ್ನು ಕೆಲವರು ಬಳಸ್ಕೊಂಡು ತಮ್ಮ ಸ್ವಾರ್ಥಕ್ಕೆ ಕೆಲವು ವಿಷಯಗಳನ್ನು ಬಳಸ್ಕೊಂಡು ಕೆಲವರು ಬೇಕಾದ್ದನ್ನು ಮಾಡ್ತಾ ಹೋಗ್ತಾರೆ, ಅವರಿಗೆ ತೋಚಿದಂತೆ ಮಾಡ್ತಾ ಹೋಗ್ತಾರೆ. ತಮ್ಮ ಶ್ರೇಯಸ್ಸು ಅಥವಾ ತಮಗೇನು ಲಾಭ ಅಥವಾ ತನಗೇನು ಅದರಿಂದ ಕೀರ್ತಿ ಬರ್ತದೆ ಅನ್ನುವಂಥದ್ದನ್ನು ಇಟ್ಕೊಂಡು ಮಾಡ್ತಾ ಹೋಗ್ತಾರೆ. ಅದು ಕೂಡ ಅಷ್ಟು ಉಚಿತವಾಗಿರತಕ್ಕಂತಹದ್ದಲ್ಲ. ಹಾಗೆ ಮಾಡಿದಾಗ ಖಂಡಿತವಾಗಲೂ ಕೂಡ ಆ ಸಂಸ್ಥೆ ನಾಶವಾಗುತ್ತೆ. ರಾಮಾಯಣದಲ್ಲಿ ವಿಭೀಷಣನ ಶರಣಾಗತಿಯ ಪ್ರಸಂಗ ಬಂದಂತಹ ಸಂದರ್ಭದಲ್ಲಿ ಅನೇಕ ಕಪಿ ನಾಯಕರಲ್ಲಿ ಬೇರೆ ಬೇರೆ ಅಭಿಪ್ರಾಯಗಳಿದ್ದವು. ಆದರೆ ಅಲ್ಲಿ ರಾಮನ ಒಂದು ನಿರ್ಣಯವೇ ಅಂತಿಮವಾಗಿತ್ತು. ಆದ್ದರಿಂದ ಅವನು ರಾಮಾಯಣದಲ್ಲಿ ರಾಮನಿಗೆ ಜಯ ಅನ್ನುವಂಥದ್ದು ಸಿಕ್ತು. ಹಾಗೆ ಮಹಾಭಾರತಕ್ಕೆ ನಾವು ಬಂದಾಗ ಮಹಾಭಾರತದಲ್ಲಿ ಪಾಂಡವರು ವನವಾಸದಲ್ಲಿದ್ದಾಗ ದ್ರೌಪದಿ, ಭೀಮ ಹಾಗೆ ಅರ್ಜುನ ಇವರಲ್ಲೂ ಕೂಡ ಕೆಲವು ವಿಷಯಗಳಲ್ಲಿ ಅಭಿಪ್ರಾಯ ಭೇದ ಅನ್ನುವಂಥದ್ದಿತ್ತು. ಆದರೆ ಯುಧಿಷ್ಠಿರನ ನಿರ್ಣಯವೇ ಅತ್ಯಂತ ಪ್ರಮುಖವಾಗಿತ್ತು. ಆದ್ದರಿಂದ ಅದಕ್ಕೆ ಎಲ್ಲರೂ ತಲೆಬಾಗ್ತಾ ಇದ್ದರು. ಆದ್ದರಿಂದ ಅದು ಆಯಿತು. ಹೀಗೆ ಮಹಾಭಾರತ ಯುದ್ಧದಲ್ಲೂ ಕೃಷ್ಣನ ಅಭಿಪ್ರಾಯವೇ ಮುಖ್ಯವಾಗಿತ್ತು. ಆದ್ದರಿಂದ ಅವರಿಗೆ ಪಾಂಡವರಿಗೆ ಜಯ ಅನ್ನುವಂಥದ್ದು ಸಿಕ್ತು. ಹೀಗೆ ಒಬ್ಬ ವ್ಯಕ್ತಿ ಸೂತ್ರವನ್ನು ಧರಿಸಿರ್ತಕ್ಕಂಥವನು, ಆ ಹೆದೆಯನ್ನು ಹಿಡಿದಿರ್ತಕ್ಕಂತಹ ವ್ಯಕ್ತಿ, ಅದರ ನಾಯಕತ್ವವನ್ನು ಹೊಂದಿರತಕ್ಕಂತಹ ವ್ಯಕ್ತಿ ಸರಿಯಾದ ರೀತಿಯಲ್ಲಿ ನಡೆಸಿದರೆ ಆ ಸಂಸ್ಥೆ ಮುಂದಕ್ಕೆ ಹೋಗ್ತದೆ. ಅದಿಲ್ಲದೆ ಇದ್ದರೆ ಆ ಸಂಸ್ಥೆ ನಾಶ ಆಗ್ತದೆ ಅನ್ನುವಂಥದ್ದೇ ಈ ಸುಭಾಷಿತದ ಅರ್ಥ. ನಮಸ್ಕಾರ.